ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಯಾವುದೇ ಒಂದು ಟೇಪು ಮೆಜರ್ಮೆಂಟು ಏನೂ ಇಲ್ಲದೇ ಮೆಜರ್ಮೆಂಟ್ ಡ್ರೆಸ್ಸಿಂದ ನಾವು ಡ್ರೆಸ್ಸನ್ನು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ. ಲೈನಿಂಗನ್ನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಡಬಲ್ ಫೋಲ್ಡಿಂಗನ್ನು ಮಾಡಿಕೊಂಡು ಅದನ್ನು ಇನ್ನೊಂದು ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಫ್ರಂಟ್ ಪಾರ್ಟ್ಗೆ ಡಬಲ್ ಫೋಲ್ಡ್ ಇರಬೇಕು, ಬ್ಯಾಕ್ ಪಾರ್ಟ್ಗೆ ಡಬಲ್ ಫೋಲ್ಡ್ ಇರಬೇಕು. ಎರಡನ್ನು ಒಂದರ ಮೇಲೆ ಒಂದು ಬರೋ ಥರ ಇಟ್ಕೊಂಡು ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡ್ಕೋಬೇಕು. ಎಷ್ಟು ಉದ್ದ ಇರಬೇಕು ಡ್ರೆಸ್ಸು ಅಷ್ಟು ಉದ್ದ ಇರೋ ಥರ ನಾವು ನೋಡಿಕೊಂಡು ಲೈನಿಂಗನ್ನು ಮೇಲ್ಗಡೆಗೆ ಹೇಳ್ಕೊಳ್ತಾ ಇರುವಂತಹ ಬಟ್ಟೆಯನ್ನು ಸ್ಲೀವ್ಸ್ಗೆಲ್ಲ ಬಳಸ್ಕೋಬೇಕು. ನೋಡಿ, ನಾನಿಲ್ಲಿ ಮೇಯ್ನ್ ಡ್ರೆಸ್ಸನ್ನು ಅಂದರೆ ಮೆಜರ್ಮೆಂಟ್ ಡ್ರೆಸ್ಸನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾಕಪ್ಪ ಅಂತಂದರೆ ಯಾವುದೇ ರೀತಿ ಮೆಜರ್ಮೆಂಟ್ಸ್ ಏನು ತೊಗೊಳ್ಳೋದಿಲ್ಲ ಅಲ್ವಾ. ಈ ಒಂದು ಡ್ರೆಸ್ಸನ್ನು ಬೇಸ್ ಮಾಡಿಕೊಂಡು ನಾವು ಡ್ರೆಸ್ಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದಾಗ ಡ್ರೆಸ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಯಾವಾಗಲೂ ಲೈನಿಂಗ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಳ್ಳುವಾಗ ಮೇಯ್ನ್ ಡ್ರೆಸ್ ಫ್ಯಾಬ್ರಿಕ್ಗಿಂತಲೂ 1 ಇಂಚು ಕಡಿಮೆ ಇರಬೇಕು. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಇನ್ ಕೇಸ್ ರಿಂಕಲ್ಸು ಆ ಥರ ಎಲ್ಲ ಜಾಸ್ತಿ ಇದೆ ಡ್ರೆಸ್ ಅಂತಂದರೆ ಒಂದ್ಸಲಿ ಐರನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಡ್ರೆಸ್ ಹಾಳಾಗಿಬಿಡುತ್ತೆ. ನಾವು ಡ್ರೆಸ್ ನೀಟಾಗಿ ಮಡಚ್ಕೊಂಡು ನೀಟಾಗಿ ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಜೆರಾಕ್ಸ್ ತೆಗ್ದಂಗೆ ಬರುತ್ತೆ ನಾವು ಕಟ್ ಮಾಡಿರುವಂತಹ ಹೊಸ ಡ್ರೆಸ್ ಕೂಡ. ನೋಡಿ, ಇಲ್ಲಿ ನಾನು 1 ಇಂಚಷ್ಟು ಕಡಿಮೆ ಇಟ್ಕೊಂಡಿದ್ದೀನಿ ಮೇಯ್ನ್ ಡ್ರೆಸ್ಗಿಂತನೂ. ಯಾಕಪ್ಪ ಅಂತಂದರೆ ಇದು ಲೈನಿಂಗ್ ಆಗಿರೋದ್ರಿಂದ ತುಂಬಾ ಈಸಿಯಾದಂತಹ ಮೆಥಡು. ಅಲ್ಲಿಗೆ ನಾನು ಇದನ್ನು ಕಟ್ ಮಾಡಿಕೊಂಡು ಉಳಿದಿರೋ ಫ್ಯಾಬ್ರಿಕ್ಕನ್ನು ನಾನು ಇಲ್ಲಿ ಸ್ಲೀವ್ಸ್ಗೆ ಬಳಸ್ಕೊಳ್ತೀನಿ. ಈಗ ನೀಟಾಗಿ ಈ ಒಂದು ಡ್ರೆಸ್ಸನ್ನು ಮತ್ತೆ ಒಂದು ಸರಿ ಕೂಡ ಸರಿಯಾಗಿದೆಯಾ ಇಲ್ವಾ ಅಂತ ಮತ್ತೊಂದು ಸರಿ ಚೆನ್ನಾಗಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಡ್ರೆಸ್ಸು 100% ಕರೆಕ್ಟಾದಂಥ ಕಟ್ಟಿಂಗನ್ನು ಮಾಡ್ಕೋಬೋದು. ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ, ಯಾವುದೇ ರೀತಿ ಡ್ರೆಸ್ ಹಾಳಾಗುತ್ತೆ ಅಂತ ಟೆನ್ಷನ್ ಇರೋದಿಲ್ಲ. ಈ ರೀತಿಯಲ್ಲಿ ಕಟ್ ಮಾಡೋದನ್ನು ಕಲ್ತ್ಕೊಂಡ್ರೆ ದಿನಕ್ಕೆ 10ರಿಂದ 20 ಡ್ರೆಸ್ ಆದರೂ ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ, ಡ್ರೆಸ್ಸನ್ನು ಒಂದು 1/4 ಇಂಚು ಕೆಳಗಡೆಗೆ ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಮ್ಮ ಶೋಲ್ಡರ್ಸ್ ಮೇಲ್ಭಾಗದಲ್ಲಿ ಹಿಡ್ಕೊಳ್ಳಿಕ್ಕೆ ಬೇಕಲ್ವ, ಅಂದರೆ ಟಕ್ ಹಾಕ್ಕೋಬೇಕಲ್ವ ನಾವು ಒಂದು ಹೊಲಿಗೆಯನ್ನು. ಸೊ ಅದಕ್ಕೋಸ್ಕರ ಒಂದು 1/4 ಇಂಚು ಬಟ್ಟೆ ಮೇಲ್ಗಡೆಗೆ ಇಟ್ಕೊಂಡು ಡ್ರೆಸ್ಸನ್ನು ಒಂದು ಸ್ವಲ್ಪ ಕೆಳಗಡೆಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ ವಿಡ್ತ್ ಅಂದರೆ ನೆಕ್ ನಮಗೆ ಎಷ್ಟಿದೆಯೋ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅದಕ್ಕೆ ಮುಂದೆಗಡೆಗೆ ಒಂದು 2 ಪಾಯಿಂಟ್ಸ್ ಮುಂದೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾವು ರೆಡಿ ಮೇಲ್ಭಾಗದಿಂದ ನಾವು ಮಾರ್ಕ್ ಮಾಡ್ಕೊಳ್ತಾ ಇರೋದ್ರಿಂದ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಸ್ಟಿಚ್ ಮಾಡೋಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಶಾರ್ಟೇಜ್ ಆಗಿಬಿಡುತ್ತೆ ಅಲ್ವ. ಸೊ ಹಾಗಾಗಿ ಈಗ ಹಾರ್ಮ್ ಡೌನ್ ಎಲ್ಲಿಗಿದೆಯೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು 2 ಪಾಯಿಂಟ್ಸ್ ಮೇಲ್ಗಡೆಗೆ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರದ ಸೊಂಟ ಓಪನ್ ಅಂದರೆ ಸೊಂಟದ ಲೂಸು ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಕಟ್ ಕೂಡ ಇರೋದು. ಸೊ ಹಾಗಾಗಿ ಈಗ ನಂತರ ಕೆಳಭಾಗದಲ್ಲಿ ನಾನು ಒಂದು 3/4 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ತೀರಾ ಜಾಸ್ತಿ ಬಿಟ್ಕೋಬಾರ್ದು. ಅರ್ಧ ಇಂಚಿಂದ 3/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಸಾಕು ಸೈಡ್ಸ್ ನಾವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ. ಈಗ ಶೇಪ್ ಕೂಡ ಅಷ್ಟೇ, ನಾವು ಮತ್ತೆ ಅದಕ್ಕೇನು ಸ್ಪೆಷಲ್ಲಾಗಿ ತಗೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಬಾಡಿ ಶೇಪ್ಸ್ ಎಲ್ಲನೂ ನೋಡಿ ಈ ರೀತಿಯಾಗಿ ಎಲ್ಲಿಗಿದೆಯೋ ನೀಟಾಗಿ ಬಟ್ಟೆ ಕರ್ವ್ ಹೆಂಗಿದೆಯೋ ಹಂಗೆ ಬಂದುಬಿಡುತ್ತೆ ಈ ರೀತಿಯಾಗಿ. ನಂತರ ಒಂದು 2 ಸ್ಟಿಚ್ 3 ಸ್ಟಿಚ್ ಹಾಕ್ಕೊಳ್ಲಿಕ್ಕೆ ಬಟ್ಟೆ ಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ಮಾರ್ಜಿನನ್ನು ಬಿಟ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಇದು ಜಾಸ್ತಿ ಬೇಕಂತಂದರೆ ಜಾಸ್ತಿ ಬಿಟ್ಕೋಬೋದು, ನಿಮ್ಗೆ ಎಷ್ಟು ಬೇಕಂತಂದರೆ ಅಷ್ಟು ಬಿಟ್ಕೋಬೋದು. ನಂತರ ಫ್ರಂಟ್ ಪಾರ್ಟಲ್ಲಿ ನೆಕ್ ಡೌನ್ ಎಲ್ಲಿಗಿದೆಯೋ ಅಲ್ಲಿಗೆ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿಯಾಗಿ ಸ್ಲೀವನ್ನು ಮೇಲೆ ತೆಗೆದು ಬೆರಳಿಂದ ಒಂದು ಸ್ವಲ್ಪ ಇಟ್ಕೊಂಡು ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ನಾವು ಆರ್ಮ್ ಶೇಪ್ ಕೂಡ ಕರೆಕ್ಟಾಗಿ ಅಂದರೆ ರೌಂಡ್ ಎಲ್ಲ ಹಾಕ್ಕೊಳ್ಲಿಕ್ಕೆ ಕೂಡ ತುಂಬಾ ಈಸಿ ಆಗಿಬಿಡುತ್ತೆ. ನಾನು ಬೇಸಿಕ್ ಮೆಥಡಲ್ಲಿ ಹೇಳ್ಕೊಡ್ತಾ ಇರೋದು. ಯಾಕಪ್ಪ ಅಂತಂದರೆ ಯಾರಿಗೆ ಡ್ರೆಸ್ ಸ್ಟಿಚಿಂಗ್ ಬರಲ್ಲ ಅವರು ಕೂಡ ಹೆಲ್ಪ್ ಆಗಬೇಕು ಅಂಥವ್ರಿಗೋಸ್ಕರನೇ ನಾನು ಈ ಒಂದು ವಿಡಿಯೋನ ಸ್ಪೆಷಲಾಗಿ ಮಾಡ್ತಾ ಇರತಕ್ಕಂಥದ್ದು. ಈ ರೀತಿಯಾಗಿ ಒಂದು ಬಾಕ್ಸನ್ನು ಮಾರ್ಕಿಂಗ್ ಆಗಿ ಮಾಡಿಕೊಂಡು ಈಗ ಹಾರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಅಂತ ನಾನು ಒಂದು 3/4 ಇಂಚು ಮೇಲ್ಭಾಗಕ್ಕೆ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 3/4 ಇಂಚು ಮೇಲ್ಭಾಗಕ್ಕೆ ಮಾರ್ಕಿಂಗನ್ನು ಮಾಡಿಕೊಂಡು ಒಂದು ರೌಂಡನ್ನು ಅಡ್ಜಸ್ಟ್ ಮಾಡಿಕೊಂಡು
ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಡ್ರೆಸ್ ಇರುತ್ತೆ ಅಲ್ವಾ, ನಾವು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀವಿ ಅದರ ಹಾಮ್ ರೌಂಡ್ ಎಷ್ಟಿದೆಯೋ ನಾವೀಗ ಮಾರ್ಕ್ ಮಾಡ್ಕೊಂಡಿರುವ ಹಾಮ್ ರೌಂಡ್ ಕೂಡ ಕರೆಕ್ಟಾಗಿ ಅಷ್ಟೇ ಇರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಇನ್ ಕೇಸ್ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟಿದೆಯೋ ಸೇಮ್ ಇಲ್ಲಿ ಕೂಡ ಅಷ್ಟೇ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಇಲ್ಲ ಅಂತಂದರೆ ಶೋಲ್ಡರ್ಸ್ ಡ್ರಾಪ್ ಆಗಿಬಿಡತ್ತೆ. ಈಗ ನಾವೆಷ್ಟು ಮೇಲ್ಭಾಗದಲ್ಲಿ ಶೋಲ್ಡರ್ನ ಇಟ್ಕೊಳಕ್ಕೆ ಬಿಟ್ಟಿದ್ದೀವೋ ಆ ಬಟ್ಟೆನ ಬಿಟ್ಕೊಂಡು ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನೋಡಿ. ಈವನ್ ಪಾಯಿಂಟ್ಸ್ ಕೂಡ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಈಗ ನನಗೆ ಒಂದು ಸ್ವಲ್ಪ ಜಾಸ್ತಿ ಬಂದಿದೆ, ಅದಕ್ಕೆ 1-2 ಪಾಯಿಂಟ್ಸ್ ಮೇಲಕ್ಕೆ ಈ ಒಂದು ಸ್ಕ್ವೇರನ್ನು ಡ್ರಾ ಮಾಡಿಕೊಂಡ್ರೆ ಕರೆಕ್ಟಾಗಿ ಅಲ್ಲಿ ಕವರ್ ಆಗಿಬಿಡುತ್ತೆ. ಈ ರೀತಿಯಾಗಿ ಇನ್ ಕೇಸ್ ನಿಮ್ಗೆ ಸಾಕಾಗಿಲ್ಲ ಅಂತಂದರೆ ನಾವು ಮೊದಲು ಮಾರ್ಕ್ ಮಾಡ್ಕೊಂಡಿರೋದಕ್ಕಿಂತ ಇನ್ನು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ರೌಂಡನ್ನು ಮಾಡಿಕೊಂಡಾಗ, ಕರ್ವನ್ನು ಡ್ರಾ ಮಾಡಿಕೊಂಡಾಗ ಕರೆಕ್ಟಾಗಿ ಸರಿ ಹೋಗಿಬಿಡುತ್ತೆ. ಈ ಒಂದು ಗಮನದಲ್ಲಿಟ್ಕೊಂಡು ನಾವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೋದು. ಇನ್ ಕೇಸ್ ಟೇಪಲ್ ಇಲ್ಲ ಅಂತಂದರೆ ಕೂಡ ಸೇಮ್ ರೌಂಡ್ ಇರುತ್ತಲ್ವ ಹಾಮ್ ರೌಂಡ್, ಅದನ್ನೇ ಈ ಬಟ್ಟೆ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡು ಮೆಜರ್ ಮಾಡ್ಕೊಂಬಿಡ್ಬೋದು. ಇನ್ ಕೇಸ್ ಇನ್ನೂ ಸ್ವಲ್ಪ ಲೂಸ್ ಬೇಕಂತಂದರೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಬಿಡ್ಬೋದು. ಈಗ ನೆಕ್ ಕೂಡ ಅಷ್ಟೇ, ತೀರಾ ಜಾಸ್ತಿ ಇರಬಾರ್ದು. 2.5 3 ಒಳಗಡೆ ಇದ್ದರೆ ನೆಕ್ಕು ಕರೆಕ್ಟಾಗಿ ಸರಿ ಹೋಗಿಬಿಡುತ್ತೆ. ತೀರಾ ಜಾಸ್ತಿ ಮಾಡಿಕೊಂಡ್ರೆ ಶೋಲ್ಡರ್ಸ್ ಎಲ್ಲ ಡ್ರಾಪ್ ಆಗಿಬಿಡುತ್ತೆ. ನೋಡಿಕೊಂಡು ನಿಮ್ಮ ಡ್ರೆಸ್ಸಲ್ಲಿ ಎಷ್ಟಿದೆಯೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ನೀವು ಕಟ್ಟಿಂಗನ್ನು ಮಾಡ್ಕೋಬೇಕು. ಮೇಲ್ಭಾಗ 2.5 ಇತ್ತು ಅಂತಂದರೆ ಕೆಳಗಡೆ ಒಂದು 3 ಇಂಚು 3.5 ಇಂಚು ಇಟ್ಕೊಂಡ್ರೆ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ, ರೌಂಡ್ ಅನ್ನೋದು ಅಷ್ಟೇ. ಕೆಳಗಡೆ ಎಷ್ಟಿದೆಯೋ ಅದನ್ನು ಮೇಲ್ಗಡೆ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡಿಕೊಂಡು ನಾವು ಸರ್ಕಲನ್ನು ಡ್ರಾ ಮಾಡ್ಕೊಳ್ಳೋದ್ರಿಂದ, ಅಂದರೆ ನೆಕ್ಕನ್ನು ಡ್ರಾ ಮಾಡ್ಕೊಳ್ಳೋದ್ರಿಂದ ನೆಕ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ನೆಕ್ಕಿರಲಿ ನಾವು ಶೋಲ್ಡರ್ಸ್ ಹತ್ರ ಎಷ್ಟಿದೆಯೋ ಅದಕ್ಕಿಂತ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ನಾವು ರೌಂಡ್ ಶೇಪ್ ಮಾಡ್ಕೊಳ್ಳುವಾಗ ನೋಡಲಿಕ್ಕೆ ತುಂಬಾ ಲುಕ್ ವೈಸ್ ಇರ್ಬೋದು, ಫಿಟ್ಟಿಂಗ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಶೋಲ್ಡರ್ಸ್ ಡ್ರಾಪ್ ಆಗದಿರ 1/4 ಇಂಚು ಡೌನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮಾರ್ಕ್ ಮಾಡ್ಕೊಂಡಿರುವಂತಹ ಈ ಒಂದು ಮಾರ್ಕಿಂಗ್ಸ್ ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಎರಡೂ ಸೇಮ್ ಇರೋದ್ರಿಂದ ಒಂದೇ ಸರಿ ನಾನು ಕಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಿಮಗೆ ಡಿಫ್ರೆನ್ಸ್ ಇತ್ತು ಅಂತಂದರೆ ನಂತರ ನೀವು ಫ್ರಂಟ್ ಮಾರ್ಕ್ ಯಾವ ಥರ ಮಾಡಿಕೊಂಡ್ರೋ ಸೇಮ್ ಅದೇ ರೀತಿಯಲ್ಲಿ ಬ್ಯಾಕಲ್ಲಿ ಕೂಡ ಮಾರ್ಕಿಂಗನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೋದು. ತುಂಬಾ ಈಸಿಯಾದಂತಹ ಮೆಥಡ್ ಇದು. ಖಂಡಿತ ನೀವು ಯಾರಿಗಾದ್ರೂ ನಮ್ಮ ಡ್ರೆಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅನ್ನೋರು ಕೂಡ ಯಾವುದಾದ್ರೂ ಒಂದು ಸ್ವಲ್ಪ ಹಳೆ ಅಂದರೆ ಒಂದು ಸ್ವಲ್ಪ ಪೇಪರ್ ಇರ್ಬೋದು, ಒಂದು ಸ್ವಲ್ಪ ಬೇಡದೇ ಇರುವಂತಹ ಸ್ವಲ್ಪ ಫ್ಯಾಬ್ರಿಕ್ಸ್ ನಮ್ಮ ಮನೇಲಿ ಅಂದರೆ ಲೋ ಕಾಸ್ಟ್ ಅದು ಯಾವುದಾದ್ರೂ ಬೇಡ ಅಂತೇಳಿ ಪಕ್ಕಕ್ಕೆ ಇಟ್ಟಿರ್ತೀರಲ್ವ, ಆ ಥರದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ತುಂಬಾ ಕರೆಕ್ಟಾಗಿ ಬಂದುಬಿಡತ್ತೆ. ಹೊರಗಡೆ ಹೋಗಿ ನಾವು ಮೆಜರ್ಮೆಂಟ್ ಎಲ್ಲ ತಗೊಂಡು ಹೇಳಿಕೊಟ್ರೆ ನಮಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಡ್ರೆಸ್ ಸ್ಟಿಚಿಂಗ್ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಡ್ರೆಸ್ನ ಬೇಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇರೋದಿಲ್ಲ, ನಮಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ನಾನು ಈ ರೀತಿಯಲ್ಲೇ ಕಲ್ತ್ಕೊಂಡಿರೋದರಿಂದನೇ ನನಗೆ ಅದು ಹೆಂಗಿರುತ್ತೆ, ಅವ್ರು ಹೇಳುವಾಗ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಏನೇ ಹೇಳ್ತಾ ಇರ್ತಾರೆ, ನಮ್ಗೆ ಅಷ್ಟೊಂದು ಐಡಿಯಾ ಇರೋದಿಲ್ಲ, ಕನ್ಫ್ಯೂಷನ್ ಆಗ್ತಾಯಿರುತ್ತೆ. ಫಸ್ಟು ನಾವು ಈ ರೀತಿಯಲ್ಲಿ ಕಲ್ತ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡ್ತಾ ಕಟ್ ಮಾಡ್ತಾ ಆರಾಮಾಗಿ ಗ್ರಿಫ್ ಬಂದುಬಿಡುತ್ತೆ. ವೇರಿಯೇಷನ್ಸು ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಹೊಲ್ಕೋಬೋದು. ಉಳಿದಿರೋಂಥ ಬಟ್ಟೆ ಮೇಲೆ ನೋಡಿ ಸ್ಲೀವನ್ನು ಡೈರೆಕ್ಟಾಗಿ ಇಟ್ಕೊಂಡು ನಂತರ ಶೋಲ್ಡರ್ಸ್ ಹತ್ರ ಒಂದು ಮಾರ್ಕಿಂಗು, ಹಾಮ್ ಡೌನ್ ಹತ್ರ ಒಂದು ಮಾರ್ಕಿಂಗನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕೋ ಸ್ಲೀವು ಅಷ್ಟು ಉದ್ದನ ಅಳತೆ ಮಾಡ್ಕೊಳ್ಳಿ. ಅಲ್ಲಿಂದನೂ 3 ಇಂಚು ಡೌನ್ ಇರಬೇಕು, ಅಂದರೆ ಭುಜದ ಮೇಲೆಯಿಂದ ಕಂಕಳ ಹತ್ರಕ್ಕೆ 3 ಇಂಚ್ ಡೌನ್ ಇರಬೇಕು. 1 ಇಂಚ್ ಆಗಷ್ಟು ಸ್ಟ್ರೈಟಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ನಂತರ ಈ ರೀತಿಯಾಗಿ ಕರ್ವನ್ನು ಡ್ರಾ ಮಾಡಿಕೊಂಡ್ರೆ ಸ್ಲೀವ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬಂದುಬಿಡತ್ತೆ. ನಾನಿಲ್ಲಿ 3 ಇಂಚಸ್ಸು ಹಾಮ್ ಡೌನನ್ನು ಮಾಡ್ಕೊಂಡಿದ್ದೀನಿ. ಸ್ಲೀವ್ ಇಟ್ಬಿಟ್ಟು ನಂತರ ಸ್ಲೀವ್ ಹೆಂಗಿದೆಯೋ ಹಂಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಸೆಂಟ್ರಲ್ಲಿ ಒಂದು ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪನ್ನು ತೆಗ್ದಿದ್ದೀನಿ, ಸ್ಲೀವ್ ಶೇಪನ್ನು. ಈಗ ಹ್ಯಾಂಡ್ ಲೂಸ್ ಎಲ್ಲಿಗಿದೆಯೋ ಅಲ್ಲಿಗೆ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿಯಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೆ ಇಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಮುಂದೆ ಭಾಗದಲ್ಲಿರುವಂತಹ 2 ಹ್ಯಾಂಡ್ಸ್ಗೆ ಮಾತ್ರ ನಾವು
ಶೇಪನ್ನು ಕಟ್ ಮಾಡ್ಕೋಬೇಕು. ಈಗ ನಾನು ಲೈನಿಂಗ್ ಬಟ್ಟೆ ಮೇಲೆ ಪೇಪರ್ ಕ್ಯಾನ್ವಾಸನ್ನು ನಮ್ಮ ನೆಕ್ ಎಷ್ಟಿದೆಯೋ ಅಷ್ಟು ಕಟ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಬೇಕಾಗಿದ್ದರೆ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರ ಬದಲು ಐರನ್ ಮಾಡಿಕೊಂಡ್ರೆ ಕೂಡ ಈಸಿಯಾಗಿ ಸ್ಟಿಕ್ ಆಗಿ ಹೋಗ್ಬಿಡತ್ತೆ. ನಂತರ ಇದನ್ನು ಒಂದು ಅರ್ಧ ಇಂಚು ಒಳಗಡೆಗೆ ಈ ರೀತಿಯಾಗಿ ಇಟ್ಕೊಂಡು, ಅರ್ಧ ಇಂಚು ಕೂಡ ಇಲ್ಲ, ಒಂದು 1/4 ಇಂಚಷ್ಟು ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೆಕ್ ಅನ್ನೋದು ತುಂಬಾ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಗ್ರಿಪ್ಪಾಗಿ ಕೂಡ ಇರುತ್ತೆ. ಇನ್ ಕೇಸ್ ನಾವು ಹೊಸದಾಗಿ ಕಲ್ತ್ಕೊಳ್ತಾ ಇರೋದು, ನಮಗೆ ಪೇಪರ್ ಕ್ಯಾನ್ವಾಸ್ ಎಲ್ಲ ಹಾಕೋದು ಗೊತ್ತಿಲ್ಲ ಅಂತಂದರೆ ಡೈರೆಕ್ಟಾಗಿ ಲೈನಿಂಗನ್ನು ಮೇಲ್ಭಾಗದಲ್ಲಿ ಇರಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ರಿವರ್ಸ್ ಮಾಡ್ಕೊಂಡ್ಬಿಟ್ರೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಟಿಚ್ ಮಾಡ್ತಾ ಮಾಡ್ತಾ ನಮಗೂ ಕೂಡ ಐಡಿಯಾ ಬರುತ್ತೆ. ಆಗ ನಾವು ಇದನ್ನು ಕೂಡ ಬಳಸ್ಕೊಂಡು, ಏನೂ ಇಲ್ಲ, ನಮ್ಮ ನೆಕ್ ಕಟ್ ಮಾಡಿದಾಗ ಎಕ್ಸ್ಟ್ರಾ ಒಂದು ಪೀಸ್ ಬಂದುಬಿಡುತ್ತೆ ಅಲ್ವಾ, ಬೇಡದ ನೆಕ್ ಎಷ್ಟಿರುತ್ತೋ ಅಷ್ಟು ಪೀಸ್ ಕಟ್ ಮಾಡ್ತೀವಲ್ವ, ಆ ಪೀಸನ್ನು ಈ ಒಂದು ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ಮತ್ತೆ 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಹೊರಗಡೆ ಕಟ್ ಮಾಡಿಕೊಂಡ್ರೆ ನಮಗೆ ಅದನ್ನು ಈ ಒಂದು ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚಿಂಗನ್ನು ಹಾಕ್ಕೊಳ್ಳೋದ್ರಿಂದ ಈ ರೀತಿಯಾದಂಥ ಪೇಪರ್ ಕ್ಯಾನ್ವಾಸ್ ಆದರೆ ರೆಡಿ ಆಗಿಬಿಡುತ್ತೆ. ಈಗ ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದರ ಮೇಲೆ ಕಟ್ಟಿಂಗನ್ನು ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಸೊ ನಾನು ಇದು ಅರ್ಥ ಆಗಿರುತ್ತೆ ಅಂದ್ಕೊಳ್ತಾ ಇದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ ಮೊದಲಿಗೆ ಲೈನಿಂಗನ್ನು ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಮೇಯ್ನ್ ಫ್ಯಾಬ್ರಿಕನ್ನು ಇಟ್ಕೊಂಡು ಅದ್ರ ಮೇಲೆ ನಾನು ಇಟ್ಕೊಂಡಿರುವಂತಹ ಪೇಪರ್ ಕ್ಯಾನ್ವಾಸನ್ನು ಇಟ್ಕೊಂಡು ಸ್ಟಡಿ ಮಾಡ್ಕೊಂಡಿದ್ದೀನಲ್ವ, ಈ ಒಂದು ಪೇಪರ್ ಕ್ಯಾನ್ವಾಸು ಅದನ್ನು ಕೂಡ ಇಟ್ಕೊಂಡು ಒಂದು ಸ್ಟಿಚಿಂಗನ್ನು ಹಾಕ್ಕೊಳ್ತೀನಿ. ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೆಂಟ್ರಿಗೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ಎರಡೂ ಕೂಡ ಡ್ರೆಸ್ ಮೇನ್ ಫ್ಯಾಬ್ರಿಕ್ ಕೂಡ ಸೆಂಟ್ರಿಗೆ ಬರಬೇಕು. ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಹಾಕಿಬಿಟ್ರೆ ನಂತರ ಅದಷ್ಟು ಚೆನ್ನಾಗಿರೋದಿಲ್ಲ, ಮತ್ತು ಬಿಚ್ಚಿ ಹೊಲಿಯೋದು ಅದೆಲ್ಲ ರಾಮಾಯಣ ಆಗೋದ್ರ ಬದಲು ಕರೆಕ್ಟಾಗಿ ಮಾರ್ಕಿಂಗನ್ನು ಹಾಕ್ಕೊಂಬಿಟ್ಟು ಮೊದಲು ಲೈನಿಂಗ್ ಇಟ್ಕೊಂಡಿದ್ದೀನಿ, ನಂತರ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡಿದ್ದೀನಿ, ಮತ್ತು ರೆಡಿ ಮಾಡ್ಕೊಂಡಿರುವಂಥ ಈ ಒಂದು ನೆಕ್ಕನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಕರ್ವ್ ಇದ್ದಾಗ ಒಂದು ಸ್ವಲ್ಪ ನಿಧಾನವಾಗಿ ಹೊಲ್ಕೊಳ್ಳಿ, ಆರಾಮಾಗಿ ಆಗಿಬಿಡತ್ತೆ. ಪೇಪರ್ ಕ್ಯಾನ್ವಾಸ್ನ ನಾವು ತೆಗೆದುಬಿಟ್ಟಿರ್ತೀವಲ್ವ ಲೈನಿಂಗ್ ಕಟ್ ಮಾಡಿಕೊಂಡಾಗ ಆ ನೆಕ್ ಪೀಸನ್ನು ಪೇಪರ್ ಕ್ಯಾನ್ವಾಸ್ ಮೇಲೆ ಇಟ್ಕೊಂಡು ಕಟ್ ಮಾಡಿಕೊಂಡು ನಂತರ 1 ಇಂಚು ಇಲ್ಲ ಅಂತಂದರೆ 2 ಇಂಚ್ವರೆಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ಪೇಪರನ್ನು ಇಟ್ಕೊಂಡು ಕಟ್ ಮಾಡಿಕೊಂಡು ಅದನ್ನು ಬಟ್ಟೆ ಮೇಲೆ ಇಟ್ಕೊಂಡು ಐರನ್ ಮಾಡಿಕೊಂಡು ಎಡ್ಜನ್ನು ಈ ರೀತಿಯಾಗಿ ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ. ಈಗ ನೆಕ್ಕು ನಾನೊಂದು ಸ್ವಲ್ಪ ಹೊಲ್ಕೊಂಡಿದ್ದೀನಿ. ಈಗ ಇದನ್ನು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ಕನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಯಾವುದೇ ರೀತಿಯಾಗಿ ನಾವು ಸ್ಟಿಚ್ ಹಾಕಿರುವಂಥ ಸ್ಟಿಚ್ ಕಟ್ ಮಾಡಬಾರ್ದು, ಸ್ವಲ್ಪ ಒಳಗಡೆ ಇರೋ ಥರ ನೀಟಾಗಿ ಇದನ್ನು ಕಟ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ನಾವು ಹೊರಗಡೆ ತಗೊಂಡು ಈ ಒಂದು ನೆಕ್ಕನ್ನು ಮೇಲ್ಭಾಗದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಾವು ಯಾವುದೇ ರೀತಿಯಾದಂಥ ಎಮ್ಮಿಂಗ್ ಎಲ್ಲ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ತುಂಬಾ ಈಸಿಯಾಗಿ ಕೆಲಸ ಆಗಿಬಿಡುತ್ತೆ. ಎಷ್ಟೇ ದಿನ ಆದರೂ ಕೂಡ ಇನ್ ಕೇಸ್ ನಾವು ಎಮ್ಮಿಂಗ್ ಮಾಡೋದ್ರಿಂದ ಸ್ವಲ್ಪ ದಿನ ಆದರೆ ಒಗಿತಾ ಅದೆಲ್ಲ ಕಿತ್ತೋಗ್ಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕೈ ಕೆಲಸನೂ ಇರೋದಿಲ್ಲ, ಡ್ರೆಸ್ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮೇಲ್ಭಾಗದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಇದನ್ನು ಮತ್ತೆ ಲೈನಿಂಗ್ ಕಡೆಗೆ ಇರಿಸ್ಕೊಂಡು ಸೇಮ್ ಇದೇ ರೀತಿ ನೋಡಿ ಒಂದು ಸ್ವಲ್ಪ ಆರಾಮಾಗಿ ಅರ್ಥ ಆಗಿಬಿಡುತ್ತೆ. ನೋಡಿ, ಈಗ ಪಕ್ಕದಲ್ಲಿ ಲೈನಿಂಗ್ ಮೇಲೇ ಕೂತಿರುತ್ತೆ ಅಲ್ವಾ, ಅದು ಆ ಒಂದು ಎಂಡಲ್ಲಿ ಕೂಡ ಒಂದು ಹೊಲಿಗೆಯನ್ನು ಹಾಕ್ಕೊಂಬಿಡೋಣ. ಈ ರೀತಿಯಾಗಿ ಲೈನಿಂಗ್ ಮೇಲೆ ಕೂಡ ನೀಟಾಗಿ ಒಂದು ಹೊಲಿಗೆಯನ್ನು ಹಾಕ್ಕೊಂಡ್ರೆ ನಮಗೆ ನೆಕ್ ಅನ್ನೋದು ರೆಡಿ ಆಗಿಬಿಡುತ್ತೆ.
ಈಗ ಇದೇ ರೀತಿಯಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ. ಈಗ ನಾವು ಇದೇ ರೀತಿಯಲ್ಲಿ ಬ್ಯಾಕ್ ಪಾರ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡಿಕೊಂಡು ನೀಟಾಗಿ ಲೈನಿಂಗನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಲೈನಿಂಗನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗಿದೆ ಅಲ್ವಾ. ಎರಡನ್ನು ಕೂಡ ಒಂದರ ಮೇಲೆ ಒಂದು ಬರೋ ಥರ ಇರಿಸ್ಕೊಂಡು, ಅಂದರೆ ರೈಟ್ ಡೈರೆಕ್ಷನ್ಸ್ ಎರಡು ಒಂದು ಕಡೆ ಬರೋ ಥರ ಇಟ್ಕೊಂಡು ಶೋಲ್ಡರ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು 1/4 ಇಂಚು ಬಟ್ಟೆಯನ್ನು ಬಿಟ್ಕೊಂಡು ನಾವು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಂಡಿರುವಂತಹ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ನೆಕ್ಕು ಮೇಲ್ಗಡೆಗೂ ಕೆಳಗಡೆಗೂ ವೈಡ್ ಆಗಿರೋದ್ರಿಂದ ಫ್ರೀಯಾಗಿರುತ್ತೆ ಡ್ರೆಸ್ಸನ್ನು ಹಾಕ್ಕೊಂಡಾಗ, ತುಂಬಾ ಚೆನ್ನಾಗಿರುತ್ತೆ. ಈಗ ಶೋಲ್ಡರ್ಸನ್ನು ಕರೆಕ್ಟಾಗಿ ಪಾಯಿಂಟ್ಗೆ, ಸ್ಲೀವ್ ಸೆಂಟರ್ ಪಾಯಿಂಟ್ಗೆ ಇಟ್ಕೊಂಡು ಈ ರೀತಿಯಾಗಿ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೇ ರೀತಿಯಲ್ಲಿ ಎರಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಈಗ ನಾವು ಎಷ್ಟು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವೋ ಅದನ್ನು ಬಿಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಿಮ್ಮ ಅಳತೆ ಡ್ರೆಸ್ ಇರುತ್ತೆ ಅಲ್ವಾ, ಅದನ್ನು ಇಟ್ಕೊಂಡು ಕರೆಕ್ಟಾಗಿ ಎಷ್ಟು ಲೂಸ್ ಇದೆಯೋ, ಅಂದರೆ ಎಷ್ಟು ಫಿಟ್ಟಿಂಗ್ ಬೇಕೋ ಅಲ್ಲಿಯ ತನಕ ನೀವು ಹೊಸದಾಗಿ ಹೊಲಿತಾ ಇರೋರಾದರೆ ಫಸ್ಟು ಮಾರ್ಕಿಂಗನ್ನು ಹಾಕ್ಕೊಂಬಿಡಿ ಪೆನ್ಸಿಲಿಂದ. ಆ ಲೈನ್ ಮೇಲೇ ಕರೆಕ್ಟಾಗಿ ನಾವು ಹೊಲ್ಕೊಂಬಿಡ್ಬೋದು. ಈ ರೀತಿಯಾಗಿ ಸೈಡ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ, ನಮಗೇನು ಗೊತ್ತಿಲ್ಲ ಡ್ರೆಸ್ ಬಗ್ಗೆ ಅನ್ನೋರು ಕೂಡ ಈ ಒಂದು ವಿಧಾನದಲ್ಲಿ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಡ್ರೆಸ್ ಅನ್ನೋದು ಬರುತ್ತೆ. ಯಾವುದೇ ರೀತಿ ಹಾಳಾಗೋದು ಕೂಡ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ನಾವು ಎಲ್ಲಿ ಸ್ಲಿಟ್ ಇದೆಯೋ ಅಲ್ಲಿ ತನಕ ಬಂದು ಒಂದು ಸ್ವಲ್ಪ ಡಬಲ್ ಸ್ಟಿಚ್ಚನ್ನು, ಅಂದರೆ ರಫ್ ಮಾಡ್ಕೋಬೇಕು. ಅಲ್ಲಿಂದ ನಂತರ ಇದು ಇನ್ನೂ ಈಸಿಯಾದಂಥ ಮೆಥಡ್. ಅಲ್ಲಿಂದ ನಾವು ಎಷ್ಟು 3/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಲ್ವ, ಆ 3/4 ಇಂಚ್ ಬಟ್ಟೆ ಬಿಟ್ಕೊಂಡು ಉದ್ದಕ್ಕೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಹೊಸದಾಗಿ ಕಲಿಯೋರಿಗೆ ಇದು ಅಷ್ಟು ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ಮಾಡ್ಕೊಂಬಿಡ್ಬೋದು. ನಾವು ಎಲ್ಲಿ ಓಪನ್ ಇದೆಯೋ ಅಲ್ಲಿವರೆಗೂ ಬಂದು ಒಂದು ಸ್ವಲ್ಪ ರಫ್ ಮಾಡಿಕೊಂಡು ನಂತರ ಅಲ್ಲಿಂದ ಸ್ವಲ್ಪ ಲೂಸ್ ಸ್ಟಿಚ್ಚನ್ನು ಇಟ್ಕೊಂಡು ಉದ್ದಕ್ಕೂ ಕೂಡ ಹೊಲ್ಕೊಂಬಿಡಿ. ಈಗ ನಾನು ತೋರಿಸ್ತೀನಿ ನೋಡಿ, ಇದನ್ನು ಯಾವ ಥರ ನೀಟಾಗಿ ಹೊಲ್ಕೋಬೋದು ಅಂತ. ಈ ರೀತಿ ಓಪನ್ ಮಾಡಿಕೊಂಡು ಒಂದು ಸ್ವಲ್ಪ ಬಟ್ಟೆ ಒಳಗಡೆ ಹೋಗೋ ಥರ ಮಡಚ್ಕೊಂಡು ಉದ್ದಕ್ಕೂ ಈ ರೀತಿಯಾಗಿ ಹೊಲ್ಕೊಂಬಿಡಿ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ನಮಗೆ. ಇದು ಎಷ್ಟು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದರೆ ಬಟ್ಟೆನ ಎಲ್ಲಿ ಎಳ್ಕೋಬಾರ್ದು, ನೀಟಾಗಿ ಅಲ್ಲಿಂದ ಅಲ್ಲೇ ಇಟ್ಕೊಂಡ್ರೆ ಮಾತ್ರ ನಮಗೆ ಇದೊಂದು ಸ್ಟ್ರೈಟಾಗಿ ಬರುತ್ತೆ. ಇಲ್ಲಾಂದರೆ ರಿಂಕಲ್ ಥರ ತಿರ್ಕೊಂಡ್ಬಿಡುತ್ತೆ ಫಸ್ಟಲ್ಲಿ ಹೊಲಿಯೋರಿಗೆ. ಈ ರೀತಿ ಮಾಡಿಕೊಂಡು ಹೊಲ್ಕೊಳ್ಳೋದ್ರಿಂದ ಎಲ್ಲಿ ಬಟ್ಟೆ ಅಲ್ಲೇ ನೀಟಾಗಿ ಸೆಟ್ ಆಗುತ್ತೆ. ಒಂದು ಸ್ಟಿಚ್ ಹಾಕ್ಕೊಂಡು ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬಟ್ಟೆ ಅಲ್ಲೇ ಸೆಟ್ ಆಗೋದ್ರಿಂದ ನಮಗೆ ಯಾವುದೇ ರೀತಿ ತಲೆನೋವು ಇರೋದಿಲ್ಲ. ಹೊಸದಾಗಿ ಕಲಿಯೋರಿಗೆ ಕೂಡ ತುಂಬಾ ಈಸಿ ಆಗಿಬಿಡುತ್ತೆ. ನಂತರ ಇದನ್ನು ಕಂಪ್ಲೀಟ್ ಆದಮೇಲೆ ಹೆಂಗೂ ಲೂಸ್ ಸ್ಟಿಚ್ ಇಟ್ಕೊಂಡಿರ್ತೀವಲ್ವ, ಆ ಒಂದು ಸ್ಟಿಚ್ಚನ್ನು ಬಿಚ್ಕೊಂಡ್ಬಿಟ್ರೆ ಕರೆಕ್ಟಾಗಿ 2 ಸ್ಟಿಚ್ಚು ರೆಡಿ ಆಗಿಬಿಡುತ್ತೆ. ನಂತರ ನೋಡಿ, ಎಲ್ಲಿವರೆಗೂ ನಮಗೆ ಬೇಕೋ ಅಲ್ಲಿವರೆಗೂ ಬಂದಿದೆ ಅಲ್ವಾ. ಈಗ ಹಂಗೆ ಸ್ವಲ್ಪ ಥ್ರೆಡ್ ಬಂದಿಲ್ಲ, ಅದಕ್ಕೆ ರಿವರ್ಸ್ ಹೋಗಿದ್ದೆ ಅಷ್ಟೇ. ದಾರ ಸರಿಯಾಗಿ ಬಂದಿಲ್ಲ ಅಂತ ನಾವು ಡಬಲ್ ಟ್ಯಾಪ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ರಫ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿವರೆಗೂ ಬಂದು ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಸ್ವಲ್ಪ ಎಷ್ಟು ಉದ್ದ ಇದೆಯೋ ನಾವು ಫೋಲ್ಡಿಂಗ್ಸು ಅಷ್ಟು ಉದ್ದ ಸ್ಟ್ರೈಟಾಗಿ ಹೊಲ್ಕೊಂಡು ನಂತರ ಮಾಮೂಲಿಯಾಗಿ ಆ ಕಡೆ ಯಾವ ಥರ ಹೊಲ್ಕೊಂಡ್ವೋ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಒಳಗಡೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ. ಖಂಡಿತ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಆದಷ್ಟು ನಾನು ಟ್ರೈ ಮಾಡಿ ನಮಗೆ ನಿಮ್ಮ ಕಾಮೆಂಟ್ಸ್ಗೆ ನಾನು ಉತ್ತರನ ನೀಡ್ತೀನಿ. ಈ ರೀತಿಯಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಜಾಯಿಂಟ್ ಇದೆ ಅಲ್ವಾ, ಇದನ್ನು ನಾವು ಲೂಸ್ ಸ್ಟಿಚ್ ಹೆಂಗೂ ಲೂಸ್ ಸ್ಟಿಚ್ ಹಾಕ್ಕೊಂಡಿರ್ತೀವಿ, ತೀರಾ ಎಳಿಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಬಟ್ಟೆ ಹರಿದೋಗೋಂಥ ಚಾನ್ಸಸ್ ಏನೂ ಇರೋದಿಲ್ಲ. ಸ್ವಲ್ಪ ನಿಧಾನವಾಗಿ ಈ ರೀತಿಯಾಗಿ ತೆಗೆದ್ರೆ ಸಾಕು, ಆರಾಮಾಗಿ ಓಪನ್ ಆಗಿಬಿಡ್ತೀವಿ. ಎಲ್ಲಿವರೆಗೂ ಸ್ಲಿಟ್ ನಾವು ರಫ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿವರೆಗೂ ಓಪನ್ ಆಗಿಬಿಟ್ಟಿರುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ. ನಮ್ಗೆ ಅಭ್ಯಾಸ ಇದೆ, ಡೈರೆಕ್ಟಾಗಿ ಹೊಲ್ಕೊಳ್ತೀವಿ ಅಂದರೆ ತೊಂದರೆ ಇಲ್ಲ. ಹೊಸದಾಗಿ
ಹೊಲಿಯೋರಿಗೆ ಈ ಒಂದು ಟಿಪ್ ಕೂಡ ತುಂಬಾ ಹೆಲ್ಪ್ ಆಗ್ಬೋದು ಅಂತ ನಾನು ಈ ರೀತಿಯಲ್ಲಿ ಹೊಲಿದು ತೋರಿಸ್ತಾ ಇದ್ದೀನಿ. ನೋಡಿ ಫೈನಲ್ ಆಗಿ ಯಾವುದೇ ರೀತಿಯಾಗಿ ಫೋಲ್ಡಿಂಗ್ಸ್ ಏನೂ ಇಲ್ಲ, ನೀಟಾಗಿ ಬಂದಿದೆ ನೋಡಿ. ಮೇಲ್ಗಡೆ ಒಂದು ಸ್ವಲ್ಪ ಎಕ್ಸ್ಟ್ರಾ ದಾರ ಏನಾದರೂ ಕಾಣಿಸುತ್ತೆ ನೋಡಿ, ಅದನ್ನು ತಗೊಂಬಿಟ್ರೆ ಸಾಕು, ತುಂಬಾ ನೀಟಾಗಿ ಬರುತ್ತೆ. ತುಂಬ ಜನ ಡ್ರೆಸ್ ಎಲ್ಲ ಹೊಲಿತಾರೆ, ಈ ಸೈಡ್ಸಲ್ಲಿ ಹೊಲಿಯೋದು ಸ್ವಲ್ಪ ಕಷ್ಟ ಅಂತ ಅಂದ್ಕೊಳ್ತಾ ಇರ್ತಾರಲ್ವ, ಅಂಥವ್ರಿಗಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನಮ್ಗೆ ಬೇಡ ನಾರ್ಮಲಾಗಿ ಹೊಲಿತೀವಿ ಅಂತಂದರೆ ನೋಡಿ, ನಾನು ಇಲ್ಲಿ ಹೊಲಿತಾ ಇದ್ದೀನಲ್ವ, ಮಾಮೂಲಿಯಾಗಿ ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಹೊಲ್ಕೊಂಡು ಬಿಡ್ತೀವಲ್ವ, ಈ ರೀತಿಯಾಗಿ ಕೂಡ ಹೊಲ್ಕೋಬೋದು. ನಾನು 2 ವಿಧಾನದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಗೈಲ್ ರಫ್ ಮಾಡಿಕೊಂಡು ಇದನ್ನು ಕೂಡ ಆ್ಯಸ್ ಯೂಶುವಲ್ ಆಗಿ ಸ್ಟ್ರೈಟಾಗಿ ನಾನು ಹೊಲಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ತುಂಬಾ ಈಸಿಯಾದಂತಹ ಮೆಥಡು. ಕೇಸ್ ನಾವು ಪ್ರೊಫೆಷನಲ್ ಎಲ್ಲ ಹೋಗಿ ನೋಡ್ತೀವಿ ವಿಡಿಯೋಸ್ ಅಂದರೆ ಅವ್ರು ಏನು ಹೇಳ್ತಾರೆ, ಚೆಸ್ಟ್ ವಿಡ್ತು, ವಿಸ್ಟು, ವೇಸ್ಟು, ಇಲ್ಲಿಗೆ ಅಷ್ಟುದ್ದ ಇಲ್ಲಿಗೆ ಇಷ್ಟುದ್ದ ಅಂತ ಹೇಳ್ತಾ ಇದ್ರೆ ಕೇಳ್ತಾ ಇದ್ರೇ ಕನ್ಫ್ಯೂಷನ್ ಆಗಿಬಿಡುತ್ತೆ ನಮಗೆ, ಯಾವುದೆಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ತೀನಿ ಅಂದರೆ, ಬೇಸಿಕ್ ಮೆಥಡ್ಸಲ್ಲಿ ನೀವು ಯಾರಾದರೂ ಕಲಿಬೇಕು ಅಂದ್ಕೊಂಡಿರೋರು ಫಸ್ಟ್ ಬೇಸಿಕ್ಕನ್ನು ಕಲ್ತ್ಕೊಳ್ಳಿ. ನಂತರ ಮಾಡ್ತಾ ಮಾಡ್ತಾ ನಮಗೊಂದು ಗ್ರಿಪ್ ಬರುತ್ತೆ, ಯಾವ ಥರ ಎಲ್ಲಿ ಕಟ್ ಮಾಡ್ಕೋಬೇಕು, ಈ ಚೆಸ್ಟ್ ಎಷ್ಟು ತೊಗೋಬೇಕು, ವಿಸ್ಟ್ ಯಾವ ಥರ ತೊಗೋಬೇಕು, ಕರ್ವ್ ಯಾವ ಥರ ತೊಗೋಬೇಕು, ಅವೆಲ್ಲ ನಾವು ಒಂದು ಸ್ವಲ್ಪ ಕಂಟೆಂಟಲ್ಲಿ ಡೆಪ್ತಾಗಿ ಹೋಗ್ತಾ ನಾವು ಅದನ್ನೆಲ್ಲ ಕೂಡ ಕಲ್ತ್ಕೋಬೋದು. ಫಸ್ಟು ಬೇಸಿಕ್ ಏನು, ಡ್ರೆಸ್ ಯಾವ ಥರ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಅದನ್ನು ಕಲ್ತ್ಕೊಂಡ್ರೆ ನಂತರ ಶೇಪ್ ಯಾವ ಥರ ಕೊಡಬೇಕು, ಡಿಸೈನ್ಸ್ ಫಸ್ಟೇ ನಾವು ಪ್ರೊಫೆಷ್ನಲ್ ಅಂತಂದರೆ ಡಿಸೈನರ್ ನೆಕ್ಸ್ ಎಲ್ಲ ಇಟ್ಟಿರ್ತಾರೆ, ನಮಗೆ ಅದೆಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ನಾವೇನು ಕಲಿಯೋಣ ಅಂದ್ಕೊಂಡಿರೋ ಮೈಂಡ್ ಕೂಡ ಕನ್ಫ್ಯೂಷನಲ್ಲಾಗಿ ಸುಮ್ಮನೆ ಆಗಿಬಿಡ್ತೀರಿ. ಯಾವಾಗಾದರೂ ಆಗಲಿ ನೀವು ಡ್ರೆಸ್ ಕಲಿಬೇಕು, ಇನ್ನು ಬ್ಲೌಸ್ ಕಲಿಬೇಕಂತಂದರೆ ಫಸ್ಟು ಬೇಸಿಕ್ಕನ್ನು ತಿಳ್ಕೊಂಡು ನಂತರ ಬೇರೆ ಬೇರೆ ಡಿಸೈನರ್ ವೇರ್ಸ್ ಅವೆಲ್ಲ ನಾವು ನೋಡಲಿಕ್ಕೆ ಹೋಗಬೇಕು. ಈ ರೀತಿ 2 ಕಡೆ ಸ್ಟಿಚ್ಚನ್ನು ಜಾಯಿಂಟ್ ಮಾಡ್ಕೊಂಡ್ಮೇಲೆ ಫೈನಲ್ ಆಗಿ ನಾನು ಒಂದು ಎಕ್ಸ್ಟ್ರಾ ಸ್ಟಿಚ್ಚನ್ನು ಕೂಡ ಹಾಕ್ಕೊಂಡ್ರೆ ಡ್ರೆಸ್ ಆದರೆ ರೆಡಿ ಆಗಿಬಿಡತ್ತೆ. ಖಂಡಿತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ. ಇದು ಪಂಜಾಬಿ ಡ್ರೆಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ. ನೆಕ್ಸ್ಟ್ ನಾನು ಇದರದ್ದೇ ರಿಲೇಟೆಡ್ ಪ್ಯಾಂಟ್ ವಿಡಿಯೋ ಕೂಡ ಮಾಡಿದ್ದೀನಿ. ವಿತಿನ್ 2 ಡೇಸಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ ಮಾಡಿ. ಫೈನಲ್ ಆಗಿ ನಮ್ಮ ಡ್ರೆಸ್ ಆದರೆ ರೆಡಿ ಆಯಿತು, ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ನೀವು ಡ್ರೆಸ್ ಹೊಲ್ಕೋಬೇಕು ಅಂತಂದರೆ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಆರಾಮಾಗಿ ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೊಳ್ತೀರಾ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.